ಇವತ್ತು ಕರ್ನಾಟಕ ಬಂದ್ ವಿವಿಧ ಸಂಘಟನೆಗಳಿಂದ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಂದ್ಗೆ ಕರೆಯನ್ನ ನೀಡಲಾಗಿರೋದು. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಬೆಂಗಳೂರಲ್ಲಿ. ಬೆಳಗ್ಗೆ 11ರಿಂದ ಕನ್ನಡ ಹೋರಾಟಗಾರರಿಂದ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ನೋಡಿ, ಅಖಂಡ ಕರ್ನಾಟಕ ಬಂದ್ ಅಂತಾನೆ ಕರೆ ಕೊಟ್ಟಿರೋದು. ಆದರೆ ಎಲ್ಲ ಕಡೆಯಲ್ಲೂ ಕೂಡ ಸಪೋರ್ಟ್ ಇಲ್ಲ. ಕೆಲವು ಕಡೆಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕೆಲವು ಕಡೆಯಲ್ಲಿ ಬಂದು ಬೆಳಗ್ಗೆ 2 ಗಂಟೆಗೆ ಮಾತ್ರ ಸೀಮಿತ ಆಗಿದೆ, ಬಂದ್ ಮುಕ್ತಾಯನೇ ಆಗೋಗ್ಬಿಟ್ಟಿದೆ ಕೆಲವು ಕಡೆಯಲ್ಲಿ ಪ್ರತಿಭಟನೆ. ಇನ್ನು ನಮ್ಮ ರಾಜಧಾನಿ ವಿಚಾರಕ್ಕೆ ಬರೋದಾದ್ರೆ ಬೆಂಗಳೂರಿನಲ್ಲಿ ಪ್ರತಿಭಟನೆಯ ಬಿಸಿ ಅಥವಾ ಪ್ರತಿಭಟನೆಯ ಕಾವು ನಾರ್ಮಲ್ ಆಗಿ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆ ಅಂತಾನೆ ಕನ್ನಡ ಪರ ಸಂಘಟನೆಗಳ ಮೇನ್ ಅಕ್ಕಿ ಬೆಂಗಳೂರಲ್ಲಿ ರಾಜಧಾನಿಯಲ್ಲಿ ಇರೋದ್ರಿಂದ ತಮ್ಮ ಶಕ್ತಿ ಪ್ರದರ್ಶನನೂ ಮಾಡಬೇಕು ಮತ್ತು ಒಗ್ಗಟ್ಟಾಗಿ ಕೂಡ ಇರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ನಾವು ಪ್ರತಿಭಟನೆ ಮಾಡಿದ್ರೆ ಅದರ ಎಫೆಕ್ಟ್ ಎಲ್ಲೆಲ್ಲಿ ತಟ್ಟುತ್ತೆ ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ. ನಾವು ಚಿಕ್ಕಪೇಟೆ, SP ರೋಡು, ಮೆಜೆಸ್ಟಿಕ್ಕು ಈ ಭಾಗಗಳಲ್ಲಿ ಏನಾದರೂ ಪ್ರತಿಭಟನೆ ಬಂದ್ ಅಂತ ಮಾಡಿದ್ವು ಅಂದರೆ ಅದು ಬಹುತೇಕ ಯಶಸ್ವಿ ಆಗಿದ್ದ ಲೆಕ್ಕಾಚಾರ, ಜೊತೆಗೆ ಅದರ ಎಫೆಕ್ಟ್ ಕೂಡ ತಟ್ಟಿರೋ ಲೆಕ್ಕಾಚಾರ. ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಕನ್ನಡ ಪರ ಹೋರಾಟಗಾರರು ಅನ್ನೋದು ಬಹಳ ಮುಖ್ಯ ಆಗತ್ತೆ. ನೋಡಿ, ಯಾವಾಗಲೂ ಈ ಪ್ರತಿಭಟನೆ ಬಂದ್ ಅಂತ ಬಂದಾಗ ನಮ್ಮಲ್ಲಿ ಒಂದೇ ಒಂದು ಸಮಸ್ಯೆ ಉದ್ಭವ ಆಗೋದು ಏನು ಅಂತಂದರೆ, ನಮ್ಮಲ್ಲಿ ಸುಮಾರು ಕನ್ನಡ ಪರ ಸಂಘಟನೆಗಳಿವೆ, ಹಲವಾರು ಹೆಸರುಗಳಲ್ಲಿ ಕರ್ಕೊಳ್ಳುತ್ತೆ. ಕೆಲವೊಂದಷ್ಟು ಸಂಘಟನೆಗಳು ಇದರಿಂದ ದೂರ ಉಳ್ಕೊಳ್ಬಿಡ್ತವೆ. ಅಂದರೆ ಒಂದು ಹೊಂದಾಣಿಕೆ ಕೊರತೆ. ಅವ್ರು ಕರೆದ್ರು ಅಂತ ನಾವ್ಯಾಕೆ ಅವ್ರ ಜೊತೆಗೆ ಹೋಗಬೇಕು, ಎಲ್ಲರೂ ಯಾಕೆ ಒಗ್ಗಟ್ಟಾಗಿ ಮಾಡಬೇಕು, ನಾವೊಬ್ಬರೇ ಮಾಡಿದ್ರೆ ಅದರ ಎಫೆಕ್ಟ್ ಜಾಸ್ತಿ ಇರುತ್ತೆ, ಹಾಗಾಗಿ ನಾವು ಯಾಕೆ ಅವ್ರ ಜೊತೆಗೆ ಇನ್ವಾಲ್ವ್ಮೆಂಟ್ ಆಗಬೇಕು, ಈ ಥರದೊಂದು ಸಮಸ್ಯೆಗಳು ಕನ್ನಡ ಪರ ಸಂಘಟನೆಗಳಲ್ಲಿ ಇದೆ. ಸೊ ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನ ಮಾಡ್ತು ಅಂತಂದರೆ ಅದರ ಎಫೆಕ್ಟ್ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಬಟ್ ಈ ಹೊಂದಾಣಿಕೆ ಕೊರತೆ ಇರೋದ್ರಿಂದ ಬೆಂಗಳೂರಿನಲ್ಲಿ ಹೆಂಗಿರುತ್ತೆ ಪರಿಸ್ಥಿತಿ ಅನ್ನೋದೊಂದು ಬಹಳ ಮುಖ್ಯ. ನೋಡಿ, ಇವತ್ತಿನ ಪ್ರತಿಭಟನೆಯಲ್ಲಿ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ, ಆದರೆ ನಾರಾಯಣಗೌಡರು ನಾ ಇದಕ್ಕೆ ಬರಲ್ಲ ಅಂತ ಹೇಳಿ ದೂರ ಉಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೇ ಒಂದು ಸಮಸ್ಯೆ ಇದೆ ಅನ್ನೋದು ಗೊತ್ತಾಗಿದೆ. ಅದರ ನಡುವೆಯೂ ಈ ಬಂದ್ ಸಕ್ಸಸ್ ಆಗಲೇಬೇಕು ಅಂತ ಕನ್ನಡ ಪರ ಸಂಘಟನೆಗಳು ಹಠಕ್ಕೂ ಬಿದ್ದಿದೆ. ಮತ್ತು ಕೆಲವು ಸಂಘಟನೆಗಳು, ಸಂಘ ಸಂಸ್ಥೆಗಳು ಇದಕ್ಕೆ ಸಪೋರ್ಟಿವ್ ಆಗಿಯೂ ಕೂಡ ನಿಂತಿದ್ದಾವೆ. ಅದರಲ್ಲಿ ಆಟೋ ಮತ್ತು ಓಲಾ, ಊಬರ್ ನಾವು 75% ಸಪೋರ್ಟ್ ಅಂತ ಹೇಳಿದ್ದಾರೆ. ಅಂದರೆ ಒಂದು 25% ಬೀದಿಗೆ ಇಳಿತಾರೆ ಆಟೋದವರು ಅಂತ. ಹೌದು, ಇದರಿಂದ ಸಾರ್ವಜನಿಕರಿಗೂ ಸಮಸ್ಯೆ ಆಗಬಾರ್ದು ಒಂದು. ಇನ್ನೊಂದು ಏನು ಅಂತಂದರೆ, ನೀವು ಆಟೋ, ಓಲಾ, ಊಬರ್ ಈ ಥರ ಅವತ್ತವರು ದುಡಿದು ಅವತ್ತವರು ಜೀವನ ನಡೆಸೋ ಪರಿಸ್ಥಿತಿ ಇರುತ್ತೆ. ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ, EMI ಕಟ್ಟಬೇಕು ಆಟೋದು, ಅಥವಾ ಇನ್ನೊಂದೇನೋ ಚೀಟಿ ದುಡ್ಡು ಕಟ್ಟಬೇಕು, ಮಕ್ಕಳಿಗೇನೋ ಎಜುಕೇಷನಿಗೆ ಕಟ್ಟಬೇಕು ಅಂತ. ಹಾಗಾಗಿ ನಾವು ಇಳಿಲೇಬೇಕು ಸರ್, ಆಟೋ ತರಲೇಬೇಕು ಸರ್ ರೋಡಿಗೆ ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲದರ ನಡುವೆ, ಈ ಎಲ್ಲ ಚಾಲೆಂಜಸ್ಗಳ ನಡುವೆ ನಾವು ಕನ್ನಡ ಹೋರಾಟಗಾರರು ಅಥವಾ ಕನ್ನಡ ಸಂಘಟನೆಗಳು ನಮ್ಮ ಶಕ್ತಿ ಏನು ಅನ್ನೋದನ್ನು ಕೂಡ ತೋರಿಸ್ಬೇಕಾಗತ್ತೆ. ಈ ಪ್ರತಿಭಟನೆ ಮಾಡ್ತಿರೋದು ಯಾಕೆ ಹೇಳಿ? ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಕನ್ನಡಿಗರ ಮೇಲೆ ದರ್ಪ ಪ್ರದರ್ಶನ ಆಗ್ತಾ ಇದೆ, ಕನ್ನಡಿಗರನ್ನು ಅವಮಾನ ಮಾಡಲಾಗ್ತಾ ಇದೆ ಅಂತ. ಇದು ಮಾಡ್ತಾ ಇರುವಂಥ ಉದ್ದೇಶ ಒಳ್ಳೆಯದೇ ಇರಬೇಕಾದ್ರೆ ಆ ಪ್ರತಿಭಟನೆ ಸಕ್ಸಸ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಪ್ರಾಮಾಣಿಕವಾಗಿ ಮಾಡಲಾಗ್ತಾ ಇದೆ. ಆದರೆ ಇದರ ಎಫೆಕ್ಟ್ ಹೆಂಗಿರುತ್ತೆ, ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಸಕ್ಸಸ್ ಆಗತ್ತೆ, ಎಷ್ಟು ಹೊತ್ತುಗಳ ಕಾಲ ಪ್ರತಿಭಟನೆ ನಡೆಯುತ್ತೆ, ಬಂದ್ ನಡೆಯುತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಒಂದು ಬೃಹತ್ ರ್ಯಾಲಿ ಇಟ್ಕೊಂಡಿದ್ದಾರೆ. 11 ಗಂಟೆಗೆ ಈ ರ್ಯಾಲಿ ಪ್ರಾರಂಭ ಆಗತ್ತೆ. ಹೋರಾಟಗಾರರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹೆಚ್ಚು ಮಾಡಲಾಗಿದೆ. ನೀವೇನಾದರೂ 11 ಗಂಟೆ ಸುಮಾರಿಗೆ ಯಾವ ಬಂದು ಇಲ್ಲ ಬಿಡ್ರಿ, ನಡೆದ್ರೂ ಒಂದು 11 ಗಂಟೆ ತನಕ ನಡೆಯುತ್ತೆ, ಆಮೇಲೆ ಏನು ನಡೆಯಲ್ಲ ಅಂತ ನೀವೇನಾದ್ರು ಅಂದ್ಕೊಂಡ್ರೆ ದಯವಿಟ್ಟು ಈ 11 ಗಂಟೆ ಸಂದರ್ಭದಲ್ಲಿ ಹೊರಗಡೆ ಬರೋ ಪ್ಲ್ಯಾನ್ ಮಾಡಬೇಡಿ. 11 ಗಂಟೆಗೆ ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಆದರೂ ಆಗ್ಬೋದು, ರಸ್ತೆಗಳಲ್ಲಿ ವೆಹಿಕಲ್ಸ್ ಓಡಾಡ್ತಾ ಇದ್ರೆ. ಹೌದು, ಇವತ್ತು ಬಸ್ಸು ಓಡಾಟ ಎಂದಿನಂತೆ ಇರುತ್ತೆ, ಮೆಟ್ರೋ ಓಡಾಟನೂ ಇರುತ್ತೆ, ಹಾಗಾಗಿ ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅಂತಂದರೆ ಈ 11 ಗಂಟೆ ಸಂದರ್ಭದಲ್ಲಿ ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಆಗೋ ಸಾಧ್ಯತೆಗಳು ಇದೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಈ ಬಂದ್ಗೆ ಕರೆ ನೀಡಿರುವಂಥ ಹಿನ್ನೆಲೆಯಲ್ಲಿ ದಾವಣಗೆರೆ, ಮೈಸೂರು, ಚಿಕ್ಕಬಳ್ಳಾಪುರದಲ್ಲಿ ಹೋರಾಟಗಾರರು ಪ್ರತಿಭಟನೆಯನ್ನು ಆಲ್ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ವಿಚಾರಕ್ಕೆ ನಾವು ಬರೋದಾರೆ, 11:30ಕ್ಕೆ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆಯನ್ನು ನಡೆಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆಮೇಲೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಒಂದು ಬೃಹತ್ ವೇದಿಕೆಯನ್ನು ಕೂಡ ಸಿದ್ಧ ಮಾಡಿದ್ದಾರೆ. ಸದ್ಯ ಟೌನ್ ಹಾಲ್ ಮೆರವಣಿಗೆಗೆ ಪೊಲೀಸರು ಅನುಮತಿ ನೀಡಿದ್ದಾರೆ.
ಈ ಟೌನ್ ಹಾಲ್ ಬಳಿ ಇರುವಂಥ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದು ಆನಂತರ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನಾಕಾರರನ್ನ ಬಿಡುವಂಥ ಸಾಧ್ಯತೆ ಇದೆ. ಇದು ನಾರ್ಮಲ್ ಆಗಿ ಪ್ರತಿ ವರ್ಷವೂ ಪ್ರತಿ ಬಾರಿಯೂ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಇದೊಂದು ನಡೆಯುತ್ತೆ. ಈ ಟೌನ್ ಹಾಲ್ ಹತ್ರ ಪ್ರತಿಭಟನೆ ಮಾಡ್ತಾ ಇರ್ತಾರೆ, ಅವ್ರನ್ನೆಲ್ಲ ವೆಹಿಕಲ್ಸಲ್ಲಿ ತುಂಬಿಕೊಳ್ತಾರೆ ಪೊಲೀಸರು, ಎಲ್ಲರನ್ನೂ ಹಾಗೆ ಫೋರ್ಸ್ ಆಗಿ ಒಳಗಡೆ ಕೂರಿಸ್ತಾರೆ, ಕರ್ಕೊಂಡೋಗಿ ಫ್ರೀಡಂ ಪಾರ್ಕಿಗೆ ಬಿಡ್ತಾರೆ. ಎಷ್ಟೊತ್ತಾದರೂ ಪ್ರತಿಭಟನೆ ಮಾಡಿ, ಎಷ್ಟೊತ್ತಾದ್ರೂ ಹೋರಾಟ ಮಾಡಿ ಅಂತ. ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿದ್ರೆ ಅದು ಪ್ರತಿಭಟನೆಗೆ ಅಂತ ಸೀಮಿತವಾಗಿರುವಂಥ ಜಾಗ ಆಗಿರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ. ಈ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಈ ಥರದ ಸಮಸ್ಯೆಗಳಾಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಇವತ್ತಾಗೋದು ಅದೇನೆ. 11:30ಕ್ಕೆ ಈ ಟೌನ್ ಹಾಲಿಂದ ಮೆರವಣಿಗೆ ರ್ಯಾಲಿ ಅಂತ ಇಟ್ಕೊಂಡಿದ್ದಾರೆ. ಬಹುತೇಕ ರ್ಯಾಲಿ ಹೋಗಕ್ಕೆ ಬಿಡೋ ಡೌಟೇನೆ.